FM ಅಂದ್ರೆ ಸಾರಿ ಸುವರ್ಣ ನ್ಯೂಸ್ 24/7 ಅಲ್ಲಿ ನಾನ್ ನೇತ್ರ. ಇವತ್ತು ಎಲ್ಲ ಬಿಸಿ ಬಿಸಿ ಸಿನಿಮಾ ಸುದ್ದಿಗಳನ್ನ ಮಾತಾಡೋದಕ್ಕೆ ಇಲ್ಲೇ ಬಂದ್ಬಿಟ್ಟಿದ್ದೀನಿ ನಿಮ್ಮ ಮುಂದೆ. ಬರೀ ವಾಯ್ಸ್ ಕೇಳ್ತಾ ಇದ್ರಿ, ಇವತ್ತು ಸ್ವಲ್ಪ ಆಡಿಯೋ ವಿಜುವಲ್ ಎಲ್ಲ ಇರ್ಲಿ ಅಂತ. ಇವತ್ತು ನೇತ್ರ ಶೋನಲ್ಲಿ ಗೆಸ್ಟ್ ಯಾರು ಗೊತ್ತಾ? ಫುಲ್ಲು ಹೆಣ್ಮಕ್ಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮಾಡೋ ಕೆಲಸ, ಬ್ಯುಸಿಯಾಗಿ ಯಾವಾಗಿದ್ರು ಮಾಡೋದೇನು ಹೇಳಿ, ಕ್ಲಿಕ್ ಅಂತ ಸೆಲ್ಫಿ ತಕೊಳ್ಳೋದು. ಸದ್ಯಕ್ಕೆ ಸೆಲ್ಫಿ ಕ್ವೀನ್ ನಮ್ಮ ಸುಗುಣ ನನ್ನ ಜೊತೆ ಶೋನಲ್ಲಿ. ಸುಗುಣ ಅವರೇ ಅಲ್ಲಲ್ಲಿ ಸ್ವಲ್ಪ ಅರೆ ರೇ, ನೀವು ಏನಿದು ಹಿಂಗೆ ನಮ್ಮ ಶೋ ಅಲ್ಲಿ ಬಂದ್ಬಿಟ್ಟು ನೇತ್ರ ನೋಡಿದ್ರಪ್ಪ, FM RJಗಳು ಅಂದಿದ ತಕ್ಷಣ ಅವ್ರು ಎಲ್ಲಿದ್ರು ಪಟಾಕಿ ಅಂತ ಮಾತಾಡ್ತಾನೆ ಇರ್ತಾರೆ. ಇಲ್ಲೂ ಅದೇ ಮಾಡ್ತಿದ್ದಾರೆ. ಅಷ್ಟೊಂದು ಜೋರಾಗಿ ಮಾತಾಡಕ್ಕಂತೂ ನಮ್ಮ ಕೈಲಾಗಲ್ಲ. ನೇತ್ರ, ಇವತ್ತು ನೀವು ಹೇಳಿದ್ರಿ ಬಿಸಿ ಬಿಸಿ ಸುದ್ದಿಗಳು, ಸಿನಿಮಾ ಸುದ್ದಿಗಳು ಅಂತ. ಅದರಲ್ಲೂ ನಾವು ಇವತ್ತು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀವಿ ಹೇಳಿ? ನಮ್ಮ ಸಿನಿಮಾ ರಿಂಗ್ ರೋಡ್. ನೋಡ್ರಪ್ಪ, ಅವ್ರು ಆ್ಯಕ್ಟ್ ಮಾಡಿದ್ರು ಅಂದಿದ ತಕ್ಷಣ ಅವ್ರ ಸಿನಿಮಾ ಆಗೋಯ್ತು ರಿಂಗ್ ರೋಡ್. ಇನ್ನೆಲ್ಲ ಬೇರೆ ಸಿನಿಮಾಗಳ ಬಗ್ಗೆ ಯಾವಾಗೂ ಮಾತಾಡ್ತಾನೆ ಇರ್ತಾರೆ, ಆದರೆ ಇವತ್ತು ಮಾತ್ರ ಆ್ಯಕ್ಟ್ ಮಾಡಿರೋದಕ್ಕೆ ರಿಂಗ್ ರೋಡ್ ಅವ್ರ ಸಿನಿಮಾ ಆಗೋಯ್ತು. ಖುಷಿ ಆಗುತ್ತೆ ಆ್ಯಕ್ಚುಲಿ. ಬೇರೆ ಎಷ್ಟು ಜನರಲಿನೇ ಸಿನಿಮಾ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ, ಬಟ್ ನಮ್ಮದೇ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಅದೊಂಥರ ಲವ್ ಜಾಸ್ತಿ ಇರುತ್ತಲ್ವಾ? ಹೌದು. ಸೊ ನೇತ್ರ, ಕ್ರೇಜಿ ಸೆಲ್ಫಿ ತಗೊಳ್ಳೋದಾದ್ರೆ ಹೆಂಗ್ ತಗೊಳ್ಬೋದು? ಬೇಕಾದ್ರು ನಾವು ಹುಡುಗಿರ್ ಸುಮ್ಮನೆ ಬಿಡ್ತೀವ, ಕನ್ನಡಿ ಸಿಕ್ಬಿಟ್ರೆ ಸಾಕು, ಹಿಂಗೆ ಒಂದು ಡ್ರೆಸ್ ಮಾಡ್ಕೊಂಡ್ರೆ ಸಾಕು, ಹಿಂಗೆ. ಇಲ್ಲಿವರೆಗೂ ನೇತ್ರ ತಗೊಂಡಿರೋ ಕ್ರೇಜಿ ಸೆಲ್ಫಿದು ಒಂದು ರೌಂಡ್ ನೋಡೋಣ. ನನಗೆ ಗೊತ್ತಿಲ್ಲ ಅಂತ ತಗೊಂಡ್ಬಿಟ್ಟಿದ್ದೀರಾ? ಎಸ್, ನೋಡ್ಕೊಂಡು ಬನ್ನಿ ಒಂದ್ಸರಿ. ಹೇಗನ್ನಿಸ್ತು ನಿಮ್ಮ ಸೆಲ್ಫಿಗಳೇ? ನೀವು ಅದು ಏನೇನೋ ಅವತಾರಗಳಲ್ಲಿ ಹೆಂಗೋ ತೆಕ್ಕೊಂಡ್ರೋ ಫೋಟೋಸು. ನಾವು ಸುಮ್ಮನೆ ತಮಾಷೆಗೆ ಒಂದೊಂದ್ಸಲ ತಗೊಂಡಿರ್ತೀವಿ, ಬಟ್ ಹಿಂಗೆ ನೀವೆಲ್ಲರ ಮುಂದೆ ತೋರಿಸ್ಕೊಂಡು ನನ್ಗೊಂದು ಸ್ವಲ್ಪ ಹಾಗೆ ಆಯಿತು. ಅಳ್ಬೇಡಿ, ಆಮೇಲೆ ಟಿಶ್ಯೂ ಕೊಡ್ತೀನಿ. ಹಿಂಗೆ ಅನ್ಕೋತೀವಿ, ಸ್ವಲ್ಪ ಡೀಸೆಂಟ್ ಆಗೋರು ತಗೊಳ್ತಾ ಇದ್ದೆ, ಏನೋ ಪಾಸ್ಪೋರ್ಟ್ ಸೈಜ್ ಫೋಟೋಲಿರುತ್ತಲ್ಲ ಹಿಂಗೆ. ಓಕೆ, ಈಗ ನಾವು ರಿಂಗ್ ರೋಡ್ಗೋಸ್ಕರ ಕ್ರೇಜಿ ಸೆಲ್ಫಿ ತೊಗೊಂಡು ಕಳಿಸಿ ಅಂತ ನಮ್ಮ ಇವ್ರಿಗೆಲ್ಲ ವ್ಯೂವರ್ಸ್ಗೆ ಹೇಳಬೇಕು. ಅದರ ಒಂದು ಅನೌನ್ಸ್ಮೆಂಟ್ ಹೇಗೆ ಮಾಡ್ತೀರಾ, ಏನು ಹೇಳ್ತೀರಾ? ಅದೇ, ಸೆಲ್ಫಿ ಅಂತೂ ತಗೊಳ್ತಾ ಇರ್ತೀರಾ, ಬಟ್ ಈ ಸೆಲ್ಫಿಯಿಂದ ಇವಾಗ ಒಂದು ಒಳ್ಳೆ ಚಾನ್ಸ್ ಸಿಗ್ತಾ ಇದೆ. ಇಡೀ ರಿಂಗ್ ರೋಡ್ ಟೀಮ್ ಜೊತೆ ಒನ್ ಫುಲ್ ಡೇ ಸ್ಪೆಂಡ್ ಮಾಡೋದಕ್ಕೆ ನಮ್ಮ ಟೀಮ್ ನಿಮ್ಮ ಜೊತೆ ಬರ್ತಾ ಇದ್ದೀವಿ. ಎಲ್ಲಿ ಹೇಗೆ ನೀವು ಹೆಂಗೆ ಗೆಲ್ಲೋದು, ಅದಕ್ಕೆ ಒಂದು ಕೆಲಸ ಮಾಡ್ಬಿಡೋಣ. ಇವಾಗ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರೋ ಏನು ಮಾಡ್ಕೊಂಡಿರ್ತೀರೋ, ಸೆಲ್ಫಿ ತಗೊಳ್ಳೋದಕ್ಕೆ ನಮಗಂತೂ ರೀಸನ್ ಬೇಡ. ಒಂದು ಕ್ರೇಜಿ ಸೆಲ್ಫಿ, ಅದು ಏನು, ನಮ್ಮ ಸಿನಿಮಾ ರಿಂಗ್ ರೋಡ್ ನೋಡೋದಕ್ಕೆ ಬರ್ತಿರಲ್ಲ, ಟಿಕೆಟ್ ತೊಗೊಂಡಿರ್ತೀರಲ್ಲ, ಆ ಟಿಕೆಟ್ನ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಹಾಗೆ ಒಂದು ಫೋಟೋ ತಗೊಂಡ್ಬಿಟ್ಟು ಕ್ರೇಜಿಯಾಗಿ ನಿಮ್ಮ ಸ್ಟೈಲಲ್ಲಿ ತೊಗೊಂಡು ನಮಗೆ ಕಳಿಸ್ಬಿಡಿ. ನಾವೊಂದು ನಂಬರ್ನ ಈ ಪ್ರೋಗ್ರಾಮ್ ಕೊನೆಯಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕಾಗುತ್ತೆ ನಿಮ್ಮ ಆ ಕ್ರೇಜಿ ಸೆಲ್ಫಿಗಳೇನೇನಿರುತ್ತೋ ಅದೆಲ್ಲನೂ. ಅದು ಗ್ರೂಪ್ ಇರ್ಬೋದು ಅಥವಾ ಒಬ್ಬರೇ ಆದರೂ ಇರ್ಬೋದು. ಗ್ರೂಪ್ ಬೇಕಾಗಿದ್ರೂ ರಿಂಗ್ ರೋಡ್ ಟೀಮ್ ಜೊತೆ ನೀವು ಡೇ ಔಟ್ ಮಾಡ್ಬೋದು. ಡೇ ಔಟಲ್ಲಿ ಏನೇನಿರುತ್ತೆ, ಟೀ ಕುಡಿಬಹುದು, ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೋದು, ಫಿಲ್ಮ್ ನೋಡ್ಬೋದು, ಒಟ್ಟಿಗೆ ಮಧ್ಯಾಹ್ನ ಊಟನೂ ಮಾಡ್ಬೋದು. ಇಷ್ಟು ಹೀರೋಯಿನ್ ಜೊತೆ, ಬ್ರೇಕ್ಫಾಸ್ಟ್ ಅರ್ಜೆ ಜೊತೆ, ವಾವ್, ಏನ್ ಚಾನ್ಸ್ ಅಲ್ವಾ? ಎಷ್ಟೊಂದು ಜನ ಹೇಳ್ತಾರೆ, ಅಯ್ಯೋ ಐ ಆಮ್ ವೆರಿ ವೀಕ್ ಇನ್ ಸೆಲ್ಫಿಯಾ ಅಂತ ಹೇಳ್ತಾರೆ. ಹೇಳೋರೆ ಜಾಸ್ತಿ ತೆಗೆದು ಅದು ಟ್ರಯಲ್, ಇದ್ರಲ್ಲಿ ಚೆನ್ನಾಗಿ ಕಾಣ್ತೀನಿ, ಆಮೇಲೆ ಯಾವ ಆಂಗಲ್ ಚೆನ್ನಾಗಿ ಕಾಣ್ತೀನಿ ಅಂತ. ಸೊ ನೇತ್ರ, ಒಂದು ಸಜೆಷನ್ ಕೊಡೋದಾದ್ರೆ, ಟಿಪ್ಸ್ ಕೊಡೋದಾದ್ರೆ, ಹೆಂಗೆ ಕ್ರೇಜಿ ಸೆಲ್ಫಿ ಅಂದಿದ ತಕ್ಷಣ ಹೆಂಗಪ್ಪ ಕ್ರೇಜಿ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಹೆಂಗ್ ಕೊಡ್ಬೋದು ಕ್ರೇಜಿ ಸೆಲ್ಫಿ? ಒಂದು ರಿಹರ್ಸಲ್ ಆಗ್ಬೋದಾ? ಕ್ರೇಜಿ ಸೆಲ್ಫಿ ಅಂತೂ ಬಿಡಿ, ಮುಖದಲ್ಲಿ ಏನ್ ಮುಖ ಮಾಡ್ತಿರೋ ಅದೆಲ್ಲ ಕ್ರೇಜಿನೇ. ಬಟ್ ಜನರಲಿ ಸೆಲ್ಫಿ ತಗೋಬೇಕಾದ್ರೆ ಒಂದು ಹೇಳ್ತೀನಿ, ಕೆಲವರು ಹಿಂಗೆ ಇಟ್ಕೊಂಡ್ಬಿಡ್ತಾರೆ, ಆಮೇಲೆ ಎಲ್ಲಿ ಕ್ಲಿಕ್ ಮಾಡೋದು ಅಂತ ಬಹಳ ಸರ್ಕಸ್ ಮಾಡ್ತಿರ್ತಾರೆ, ಹಿಂಗೆ ಇಟ್ಕೊಂಡ್ಬಿಟ್ಟು. ಈಗ ನಂಗೆ ತೆಗೆದು ಕೊಡ್ಬೇಕು. ಸೊ ದೂರ ಇಟ್ಕೊಂಡು ಕ್ಲಿಕ್ ಮಾಡ್ಬೇಕಾದ್ರೆ ಹೀಗೆ ಹಿಡ್ಕೊಂಡ್ರೆ ಒಳ್ಳೇದು ಫೋನನ್ನ, ಹೀಗೆ. ಅವಾಗ ಈ ಥಂಬ್ ಸ್ವಲ್ಪ ಫ್ರೀ ಆಗುತ್ತೆ, ಇಲ್ಲಿ ಗ್ರಿಪ್ ಸಿಕ್ಕಿರುತ್ತೆ, ಕ್ಲಿಕ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಹೀಗೆ ಹಾಂಗ್ ಮಾಡ್ಕೊಂಡು ಇವಾಗ ಬನ್ನಿ ಕ್ಲಿಕ್ ಮಾಡಿದ್ರೆ ತೆಗ್ದ್ಬಿಡೋಣ ಫೋಟೋ. ಇನ್ನ ಇನ್ಫ್ಯಾಕ್ಟ್ ಹೇಳ್ತೀನಿ, ನಾನು ನನ್ನ ಶೋನಲ್ಲಿ ಮಾತಾಡ್ಬೇಕಾದ್ರೂ ಅಷ್ಟೇ, ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತೀವಲ್ಲ, ಮಧ್ಯದಲ್ಲಿ ನೀವೇನ್ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾರೆ. ಇವತ್ತು ಹೇಳ್ತೀನಿ, ಸೆಲ್ಫಿ ತಗೋತಾ ಇರ್ತೀವಿ ಮೈಕ್ ಮುಂದೆ, ಹಿಂಗೆ ಹಿಂಗೆ ಹಂಗೆ ಹಿಂಗೆ, ಆಮೇಲೆ ಅದನ್ನ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು ಏನೋ ನಮ್ಗೊಂಥರ ಆನಂದ. ಚೆನ್ನಾಗಿರೋ ಮುಖನ ಹೆಂಗೆಂಗೋ ಮಾಡಿ ತೆಕ್ಕೊಳ್ಳೋದು, ಅದಕ್ಕೂ ಎಷ್ಟೊಂದು ಲೈಕ್ಸು ಅದೆಲ್ಲ ಬಂದಿದ ತಕ್ಷಣ ವಾವ್ ಅನ್ಕೊಳ್ಳೋದು. ಈ ಕೋತಿ ಮುಖದಲ್ಲೂ ಎಷ್ಟು ಚೆನ್ನಾಗಿ ಕಾಣ್ತೀವಲ್ಲ, ಒಂಥರ ನಮ್ಗೆ ಆನಂದ ನಮ್ಮ ಹೆಣ್ಮಕ್ಳಿಗೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದಿದ್ದಕ್ಕೆ. ಎಲ್ಲರೂ ರಿಂಗ್ ರೋಡ್ ಸಿನಿಮಾ ನೋಡಿ, ಹಾಗೆ ಕ್ರೇಜಿ ಸೆಲ್ಫಿ ತಗೊಳ್ಳಿ, ನಮಗೆ ವಾಟ್ಸಪ್ ಮಾಡಿ.
ನನ್ನ ಜೊತೆ ಈ ಸಿನಿಮಾದ ಬಗ್ಗೆ ಈ ಕಾಂಟೆಸ್ಟ್ ಬಗ್ಗೆ ಹೇಳಲಿಕ್ಕೆ ನನ್ನಷ್ಟೇ ಖುಷಿಯಾಗಿ ಒಬ್ರು ಹೀರೋಯಿನ್ ಇದ್ದಾರೆ. ಸೊ ಯಾರು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಎಸ್, ಅದು ಇನ್ಯಾರು ಅಲ್ಲ, ಖುಷಿ. ಪ್ಲೀಸ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮಸ್ಕಾರ ಕರ್ನಾಟಕ. ವಾವ್, ನೋಡಿ ಇವ್ರಿಗೆ ಕನ್ನಡ ಬರಲ್ಲ, ಬಟ್ ಪೂರ್ತಿ ಕನ್ನಡ ಕಲ್ತ್ಕೊಂಡು ಸಿನಿಮಾ ಪ್ರತಿ ಡೈಲಾಗುನು ಕೂಡ ಬೈಹ್ಯಾಟ್ ಮಾಡಿಕೊಂಡು ತಿಳ್ಕೊಂಡು ಮಾಡಿದಾರಂತೆ. ಸೊ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಎನಿ ಡೈಲಾಗ್ ಫ್ರಮ್ ದ ಮೂವಿ? ಎಸ್, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಅಸ್ತ್ರನ ಹೇಗೆ ಉಪಯೋಗಿಸಬೇಕು ಅನ್ನೋದಕ್ಕೆ ಚೆನ್ನಾಗಿ ಗೊತ್ತು. ಐ ಸ್ಟಿಲ್ ರಿಮೆಂಬರ್ ಫ್ಯೂ ಡೈಲಾಗ್ಸ್. ಐ ಸ್ಟಿಲ್ ರಿಮೆಂಬರ್. ಓಕೆ, ಇದೊಂದು ಸ್ವಲ್ಪ ಪವರ್ಫುಲ್ ಡೈಲಾಗ್ 18ನೇ ಶತಮಾನ ವಿತ್ ಎಕ್ಸ್ಪ್ರೆಷನ್. that you go watch in the theater right now. So I want to see your crazy selfies right now, how you are going to take, and our viewers also want to see what are the crazy poses you can give now. All right, done. Okay, All right. yeah, ಈಗ ಕೊಡ್ತಾರೆ ಕ್ರೇಜಿ ಸೆಲ್ಫಿ ಪೋಸಸ್ ಅನ್ನ. ಸೊ ಖುಷಿ ಹೇಗೆ ಕೊಡ್ತಾರೆ ನೋಡೋಣ ಅಲ್ಲ? Send your crazy selfies and you can have a day out with all our crew members and with me, with all the superstars that are there in our film. So please do send your selfies and let's see who has the craziest one and who wins the contest. ಇನ್ನೊಬ್ರು ಸ್ಪೆಷಲ್ ಗೆಸ್ಟ್, ಎಲ್ಲರೂ ಕೂಡ ನೀವು ನಿರೀಕ್ಷೆಯಿಂದ ಕಾಯ್ತಿರುವಂಥ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಈಗ ನಮ್ಮ ಜೊತೆ ಆ್ಯಡ್ ಆಗ್ತಾರೆ. ಯಾರು ಅಂತ ವೆಯ್ಟ್ ಮಾಡಿ.